कृष्णायादवेन्द्राय ज्ञानमुद्राय योगिनीनाथार्गमणेशाय नमो वेदान्तवेदिने रामाय रामभद्राय रामचन्द्राय वेदसे रघुनाथाय नाथाय सीताया बतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृदयाय शुद्धविद्याय मध्वाय च नमो नमः। ಶ್ರೀಗುರುಭ್ಯೋ ನಮಃ ಹರಿ ಓಂ ಅಂತೇಳಿದ್ರೆ ಕಂಸ ನಾರದರು ಹೋಗಿ ಎಲ್ಲ ವಿಷಯ ಹೇಳಿಬಿಡ್ತಾರೆ. ಏನಂತೇಳಿದ್ರೆ, ನೋಡಪ್ಪ ಕಂಸ, ಇದು ಅಷ್ಟು 8ನೇ ಗರ್ಭದಲ್ಲಿ ದೇವಕಿಗೆ ಹುಟ್ಟಿರೋದು ಗಂಡು ಮಗು ಹೆಣ್ಣು ಮಗು ಅಲ್ಲ, ಅದು ಅಲ್ಲಿ ನಂದಗೋಕುಲದಲ್ಲಿ ನೀನು ಕಳಿಸಿದ ಎಲ್ಲ ರಾಕ್ಷಸರನ್ನು ಕೊಂದು ಹಾಕಿದವ ಅವನೇ. ಆ ಕೃಷ್ಣ ಬಲರಾಮರು ಅವರು ಈಗ ಏನು ಬೆಳೀತಾ ಇದ್ದಾರೆ, ಅವರೇ ನಿನ್ನ ಏನು ಸಾವಿಗೆ ಕಾರಣರಾಗಿರುವಂಥವರು ಅಂತೇಳಿದರೆ, ಯಾವ ರೀತಿ ಅಶರೀರವಾಣಿ ಆಗಿದೆಯೋ ಅವನು ಹಾಗೆ ದುರ್ಗೆ ಹೇಗೆ ಹೇಳಿ ಹೋಗಿದ್ದಾಳೋ, ಅವನು ಇದ್ದಾನೆ, ನಿನ್ನನ್ನು ಕೊಲ್ಲಿಕ್ಕೆ ಹುಟ್ಟಿದವ ಇದ್ದಾನೆ ಅಂತ ತಿಳ್ಕೊಂಡು ಹೇಳಿದ್ದಲ್ವಾ, ಇದ್ದಾನೆ ಅಲ್ಲಿ ಅಂತ ತಿಳ್ಕೊಂಡು ಹೇಳಿದಾಗ ಕೆಂಡಾಮಂಡಲ ಆಗಿಬಿಟ್ಟ ಕಂಸ. ಅಂತೇಳಿದರೆ ವಸುದೇವ ಈ ರೀತಿ ಮಿತ್ರ ದ್ರೋಹ ಮಾಡಿದ್ದಾನೆ, ವಿಶ್ವಾಸಘಾತಕ ಮಾಡಿದ್ದಾನೆ ಅಂತ ಹೇಳ್ಕೊಂಡು ಏನು ಅವನನ್ನು ತಳವಾರು ತೆಗೆದು ಕೊಲ್ಲಬೇಕಂತ ಹೇಳುವಾಗ ನಾರದರು ಹೇಳಿದರು, ಈಗ ನಿನ್ನನ್ನು ಕೊಲ್ಲಿಕ್ಕೆ ಬರೋದು ವಸುದೇವ ಅಲ್ವಾ, ಯಾರು ಕೃಷ್ಣ ಬಲರಾಮರಲ್ವ. ಸೊ ವಸುದೇವನನ್ನು ಕೊಂದು ನಿನಗೇನು ಉಪಯೋಗ ಆಗ್ತದೆ ಅಂತ ಕೇಳಿದ ಕೂಡಲೇ ಅದು ಹೌದು ಅಂತೇಳಿ ವಿಶ್ವಾಸಘಾತಕ ಮಾಡಿದ್ದಾನೆ, ಅವನಿಗೆ ಜೈಲಿಗೆ ಹಾಕಿ ಅವನನ್ನು ಅವನ ಹೆಂಡ್ತಿಗೂ, ಅಯ್ಯೋ ಅವನ ಹೆಂಡ್ತಿ ತಂಗಿ ಇಲ್ಲ ಏನಿಲ್ಲ, ಅವರು ನನ್ನ ಶತ್ರುಗಳು ಅಂತೇಳಿದರೆ ಇಲ್ಲಿ ನಾನು ಕೊಂದು ಹಾಕಬೇಕಿತ್ತಲ್ಲ ಆ ಮಗುವನ್ನು. ಅವನು ಪ್ರಾಮಿಸ್ ಮಾಡಿದ್ದಾನಲ್ಲ, ಏನು ಅಂತ ತಿಳ್ಕೊಂಡು ನಾನು ನಿನಗೆ ಹುಟ್ಟಿದ ಮಕ್ಕಳನ್ನೆಲ್ಲ ಕೊಡ್ತೇನಂತ, ಅದನ್ನು ಕೊಡುವ ಬದಲಾಗಿ ಅವನು ಅಲ್ಲಿ ಹೋಗಿ ಇಟ್ಟು ಬಂದದ್ದು ಅಂತ ಹೇಳಿದರೆ ಏನು ಅರ್ಥ ಇದು? ಅವನು ಜೈಲಿಗೆ ಹಾಕಿ ಇಬ್ಬರನ್ನು ಸಹ ಕೋಳ ಹಾಕಿ ಅವರಿಗೆ. ಸೊ ಅಂತೇಳಿದರೆ ಇನ್ನು ಉಳಿದವನು ಎಲ್ಲರನ್ನೂ, ಕೃಷ್ಣ ಬಲರಾಮನ್ನು ಮಾತ್ರ ಅಲ್ಲ ಎಲ್ಲರನ್ನೂ ಕೊಂದು ಬಿಡ್ತೇನಂತ, ನನ್ನ ಶತ್ರುಗಳು ಯಾರೆಲ್ಲ ಇದ್ದಾರ ಎಲ್ಲರನ್ನೂ ಕೊಂದು ಬಿಡ್ತೇನಂತ ಪಣ ತೊಟ್ಟು ಅಕ್ರೂರನ್ನು ಕರೆದು ರಥ ರೆಡಿ ಮಾಡಿ ಅವನಿಗೆ ಹೋಗು ಕರ್ಕೊಂಡು ಬಾ ಅಂತ. ಅಕ್ರೂರ, ನೀನು ನನಗೆ ಪರಮ ಆಪ್ತ, ಎಲ್ಲ ಪ್ಲ್ಯಾನ್ ನಿನಗೆ ಹೇಳ್ತಾ ಇದ್ದೀನಿ ನೋಡು. ಆನೆಯಿಂದ ಫಸ್ಟಿಗೆ ಮೆಟ್ಟಿಸಿ, ಆಮೇಲೆ ಮಲ್ಲಯುದ್ಧ, ಆಮೇಲೆ ಅಲ್ಲಿ ಅವರನ್ನು ಕೊಲ್ಲಿಸಿ, ಆಮೇಲೆ ಅವರ ಬಂಧುಗಳು ಎಲ್ಲರನ್ನು, ನನ್ನ ದ್ವೇಷಿಗಳು ಯಾರೆಲ್ಲ ಕೃಷ್ಣನ ಬಂಧುಗಳು ಸ್ನೇಹಿತರು ಎಲ್ಲ ಯಾರಿದ್ದಾರೋ ಭಕ್ತರು ಎಲ್ಲರನ್ನು ಕೊಂದು ಬಿಡ್ತೇನೆ ಅಂತ ತಿಳ್ಕೊಂಡು ಎಲ್ಲ ಪ್ಲ್ಯಾನ್ ಅಕ್ರೂರನಿಗೆ ಹೇಳಿ ಅಕ್ರೂರನನ್ನು ಕಳಿಸ್ತಾನೆ. ಅಕ್ರೂರನು ಎಂಥ ಒಂದು ಅಂತೇಳಿದರೆ ಮಹಾಪರಮಭಕ್ತ ಭಗವಂತಂದು ಭಾರೀ ಸಂತೋಷ ಆಗ್ತದೆ. ಅಂತೇಳಿದರೆ ಕೃಷ್ಣ ಈ ಕಂಸ ಮಹಾದುಷ್ಟ ಕಂಸ, ಒಂದು ಒಳ್ಳೆ ಕೆಲಸ ಇಷ್ಟು ತನಕ ಮಾಡಲಿಲ್ಲ, ಆದರೆ ಇವತ್ತು ಒಂದು ಒಳ್ಳೆ ಕೆಲಸ ಮಾಡಿದ. ಏನು? ಕೃಷ್ಣನ ಬಲರಾಮನನ್ನು ಕರ್ಕೊಂಡು ಬಾ ಅಂತೇಳಿ ನನ್ನನ್ನು ಕಳಿಸ್ತಾ ಇದ್ದಾನಲ್ಲ. ಅರೆ ಏ ಕಂಸ, ನೀನು ಗ್ರೇಟ್ ಅಂತೇಳಿದರೆ ಒಳ್ಳೆ ಒಂದು ಕೆಲಸ ಮಾಡಿಬಿಟ್ಟು ಅಂತೇಳಿದರೆ ನನಗೂ ಒಂದು ಖುಷಿ ಮಾಡಿಬಿಟ್ಟು ನೀನು, ಏನಂತೇಳಿದರೆ ಒಳ್ಳೆ ಕೆಲಸ ಮಾಡಿ ಅಂತಕೊಂಡು ಭಾರಿ ಸಂತೋಷ ಚಿತ್ತನಾಗಿ, ಸಂತೋಷ ಅಂತೇಳಿದರೆ ಆ ಸಂತೋಷಕ್ಕೆ ಅದು ಎಣೆಯೇ ಇಲ್ಲ, ಹೃದಯ ತುಂಬಿ ಬಂದಿದೆ ಅಂತೇಳಿದರೆ ಪೂರ್ತಿ ಇನ್ನೇನು ಬೇಡ, ನಾನು ಹೋಗಿ ಭಗವಂತನ ದರ್ಶನ ಮಾಡ್ತೇನೆ ಇವತ್ತು ಅಂತ ಹೇಳುವಂಥ ಆ ಒಂದು ಏನು ಭಾವನೆ ಇದೆ ಅದರಿಂದ ತುಂಬಿಕೊಂಡು ಹೊರಟಿದ್ದಾನೆ ಅಕ್ರೂರ. 86ನೇ ಶ್ಲೋಕ, 86ನೇ ಶ್ಲೋಕ ಅಲ್ವಾ? ಹೌದು. ವೈಲಾರೆ ಶ್ರೀ ಗುರುಭ್ಯೋ ನಮಃ. ಸೋಕ್ರೂರ ಇತ್ಯಭವದುತ್ತಮ ಪೂಜ್ಯ ಕರ್ಮ ವೃಷ್ಣಿಶ್ವಥ ಸಹಿ ಭೋಜಪತೇಶ್ಚ ಮಂತ್ರಿ ಆದಿಷ್ಟ ಏವ ಜಗದೀಶ್ವರ ದೃಷ್ಟಿ ಹೇತೋ ಆನಂದ ಪೂರ್ಣ ಸುಮನ ಅಭವತ್ ಕೃತಾರ್ಥಃ. 86ನೇ ಶ್ಲೋಕ. ಅಕ್ರೂರನ ಬಗ್ಗೆ ಇನ್ನೂ ಸ್ವಲ್ಪ ಹೇಳ್ತಾ ಇದ್ದಾರೆ. ಆ ಅಕ್ರೂರನು ಅವನು ಉತ್ತಮವಾದ ಹರಿಯ ಪೂಜಾ ವಿಷಯಕವಾದ ಕರ್ಮ ಉಳ್ಳವನು, ಅವನು ಸಜ್ಜನರಿಂದ ಮಾನ್ಯವಾದ ಕರ್ಮ ಉಳ್ಳವನು, ಅವನು ಉತ್ತಮರಾದ ಬ್ರಹ್ಮಾದಿಗಳಿಂದ ಪೂಜ್ಯನಾದ ಶ್ರೀಹರಿಗೆ ಪ್ರೀತಿಕರವಾದ ಕರ್ಮ ಉಳ್ಳವನು. ಅಂಥ ಆ ಪುರುಷನು ಯಾದವ ವಿಶೇಷರಲ್ಲಿ ಅಕ್ರೂರನೆಂದು ಪ್ರಸಿದ್ಧನಾಗಿದ್ದನು. ಆಮೇಲೆ ಆ ಅಕ್ರೂರನೇ ಕಂಸನಿಗೆ ಮಂತ್ರಿಯೂ ಕೂಡ ಆಗಿದ್ದನು. ಕಂಸನಿಂದ ಆಜ್ಞಾಪಿಸಲ್ಪಟ್ಟ ಆ ಅಕ್ರೂರನೇ ಜಗದೀಶ್ವರನಾದ ಶ್ರೀ ಕೃಷ್ಣನ ದರ್ಶನ ನಿಮಿತ್ತವಾಗಿ ಆನಂದದಿಂದ ಪೂರ್ಣವಾದ ಶೋಭನ ಸುಳ್ಳವನಾಗಿ
ಕೃತಕೃತ್ಯನಾಗಿ ಆದನಂತೆ. ಸೋಕ್ರೂರ ಇತಿ ಅಭವತ್ ಉತ್ತಮ ಪೂಜ್ಯ ಕರ್ಮ ವೃಷ್ಣಿಶ್ವಥಾಸ ಸಹಿ ಭೋಜಪತೇಶ್ಚ ಮಂತ್ರಿ ಆದಿಷ್ಟ ಏವ ಜಗದೀಶ್ವರ ದೃಷ್ಟಿಹೇತೋಃ ಆನಂದಪೂರ್ಣ ಸುಮನ ಅಭವತ್ ಕೃತಾರ್ಥಃ. ಸೋ ಅಕ್ರೂರ, ಸೋ ಅಂದರೆ ಸಹ, ಆ ಅಕ್ರೂರ, ಸಹ ಅಕ್ರೂರ, ಇತಿ ಅಭವತ್ ಅವನು ಆಗಿದ್ದ, ಇತಿ ಹೀಗೆ, ಹೇಗೆ ಅಂತ ಹೇಳಿದರೆ ಉತ್ತಮ ಪೂಜ್ಯ ಕರ್ಮ, ಯಾವಾಗಲೂ ಒಳ್ಳೆ ಕೆಲಸವೇ ಮಾಡ್ತಾ ಇದ್ದ. ಪೂಜ್ಯ ಕರ್ಮ ಅಂತೇಳಿದರೆ ಎಲ್ಲ ದೇವರ ಮೇಲೆ ಪೂರ್ತಿ ಭಾರ ಹಾಕಿ ಒಳ್ಳೆ ಕೆಲಸವನ್ನು ಮಾಡ್ತಾ ಇರುವವನು ಅಕ್ರೂರ ಅಂತ ಹೇಳಿದರೆ ಅವನ ಮೇಲೆ ಯಾರು ಏನೂ ಹೇಳುವಾಗಿಲ್ಲ. ಅಂತಹ ಒಂದು ದೊಡ್ಡ ದೇವರ ಭಕ್ತ, ಎಲ್ಲ ಒಳ್ಳೆ ಕೆಲಸಗಳನ್ನೇ ಮಾಡುವಂತಹ, ಧರ್ಮ ಪ್ರಕಾರ ನಡೆಯುವವ, ಒಳ್ಳೆ ಆಚಾರವಂತ, ಒಳ್ಳೆ ಗುಣವಂತ ಅಕ್ರೂರ. ಉತ್ತಮ ಪೂಜ್ಯ ಕರ್ಮ. ಅದೇ ಕಂಸ ಉಗ್ರ ಕರ್ಮ, ಅವನು ಮಹಾಕ್ರೂರಿ. ಅದೇ ಅಕ್ರೂರ ಅಂದರೆ ಅವನು ಕ್ರೂರಿ, ಇವನು ಅಕ್ರೂರಿ. ಇವನು ಅಕ್ರೂರ, ಇವನಲ್ಲಿ ಕ್ರೂರತ್ವವೇ ಇಲ್ಲ. ಇವನ ಹತ್ರ ಏನಿರುವುದು? ಪೂಜ್ಯ ಕರ್ಮ. ಅವನ ಹತ್ರ ಇರುವುದು ಉಗ್ರ ಕರ್ಮ. ಈ ಅಕ್ರೂರನು ಸಹ ಅಕ್ರೂರ ಇತಿ ಅಭವತ್ ಉತ್ತಮ ಪೂಜ್ಯ ಕರ್ಮ ವೃಷ್ಣಿಷು ಅಥ, ಯಾದವರಲ್ಲಿ ಒಂದು ಗುಂಪು ವೃಷ್ಣಿಗಳು ಅಂತ. ಈ ವೃಷ್ಣಿಗಳಲ್ಲಿ ವೃಷ್ಣಿಷು ಅಥ ಆಸ ಅಂತೇಳಿದರೆ ಆಗಿದ್ದ, ಸಹಿ ಭೋಜಪತೇಶ ಮಂತ್ರಿ. ಭೋಜಪತೆ ಅಂತೇಳಿದರೆ ಭೋಜ ವಂಶ ಯಾರ್ದು? ಕಂಸನದ್ದು. ಆ ಭೋಜಪತಿ ಯಾರು? ಕಂಸ, ಮಥುರೆಯ ರಾಜ. ಆ ಕಂಸ ಭೋಜಪತೆ, ಕಂಸನ ಮಂತ್ರಿಯಾಗಿದ್ದ ಅಕ್ರೂರ. ಸರ್ದಾರರು ಅಂತ ಹೆಸರು ಅವರಿಗೆಲ್ಲ. ಸರ್ದಾರ, ಅಕ್ರೂರ ಅಂದರೆ ಸರ್ದಾರ ಅಂತ, ಅಂದರೆ ಸರ್ದಾರಗಳು ಅಂದ ಇದರಲ್ಲಿ ಇವನು ಮಂತ್ರಿ. ಸೊ ಭೋಜಪತೇಶ ಮಂತ್ರಿ. ಆದಿಷ್ಟ ಏವ, ಈಗ ಆದೇಶ ಕೊಡಲ್ಪಟ್ಟಿದೆ ಅಕ್ರೂರನಿಗೆ ಕಂಸನಿಂದ. ಏನಂತ ಹೇಳಿದರೆ, ಹೋಗಿ ಕೃಷ್ಣ ಬಲರಾಮರನ್ನು ಕರ್ಕೊಂಡು ಬಾ, ಅವರು ನನ್ನ ಸಾವಿಗೆ ಕಾರಣರು. ಆ ಕೃಷ್ಣನೋ ಅವನು ವಿಷ್ಣುವಿನ ಅಂತೇಳಿದರೆ, ವಿಷ್ಣುವೇ ಆ ಕೃಷ್ಣ ಮಹಾಮೋಸಗಾರ. ಅವರನ್ನು ಯಾವಾಗ ನಾನು ಕೊಲ್ತೇನೋ ಆಗಲೇ ನನಗೆ ಏನಂತೇಳಿದರೆ ಹಿತ ಅಂತ. ಅಷ್ಟು ತನಕ ನನಗೆ ಏನು ಶಾಂತಿಯೇ ಇಲ್ಲ. ಹೋಗಿ ಕರ್ಕೊಂಡು ಬಾ ಬೇಗ ಅಂತ ಹೇಳ್ಕೊಂಡು ಕಳಿಸ್ತಾ ಇದ್ದಾನೆ. ಆದಿಷ್ಟ ಏವ, ಆದೇಶ ಪಡ್ಕೊಂಡು ಹೋಗ್ತಾ ಇದ್ದಾನೆ ಕರ್ಕೊಂಡು ಬರಲಿಕ್ಕೆ. ಜಗದೀಶ್ವರ ದೃಷ್ಟಿಹೇತೋ ಅಂತೇಳಿದರೆ, ಜಗದೀಶ್ವರನಾದ ಪರಮಾತ್ಮ ಶ್ರೀಕೃಷ್ಣನ ದೃಷ್ಟಿ ನನ್ನ ಮೇಲೆ ಬೀಳ್ತದೆ ಅಂತಹ ಹೇತೋಹೋ, ಈ ಕಾರಣದಿಂದ ಬಹಳ ಸಂತೋಷಗೊಂಡಿದ್ದಾನೆ ಅಕ್ರೂರ. ಜಗದೀಶ್ವರ ಅಂತೇಳಿದರೆ ಭಗವಂತ ಶ್ರೀಕೃಷ್ಣ ದೃಷ್ಟಿ, ಅವನ ದೃಷ್ಟಿ, ಅವನ ಕೃಪಾ ದೃಷ್ಟಿ ಇವತ್ತು ನನ್ನ ಮೇಲೆ ಬೀಳ್ತದೆ. ಅಕ್ರೂರನಿಗೆ ಖುಷಿಯೋ ಖುಷಿ, ಇದಕ್ಕಿಂತ ದೊಡ್ಡ ಒಂದು ಅಹೋಭಾಗ್ಯವೇ ಇಲ್ಲ. ಜಗದೀಶ್ವರ ದೃಷ್ಟಿ ಹೇತೋಹೋ, ಇವತ್ತು ಆ ಭಗವಂತನ ಕೃಪಾ ಕಟಾಕ್ಷ ನನ್ನ ಮೇಲೆ ಬೀಳಲಿದೆ ಅದೇ ತಲೆಯಲ್ಲಿ. ಆನಂದ ಪೂರ್ಣ ಸುಮನ, ಆನಂದಪೂರ್ಣ ಸುಮನ, ಆನಂದಪೂರ್ಣ. ಅದು ಎಷ್ಟು ಆನಂದ ಆಯಿತು ಯಾರಿಗೆ? ಅಕ್ರೂರನಿಗೆ. ಅದು ಹೇಳಿಯೇ ತೀರದು. ಸುಮನ ಅಂತೇಳಿದರೆ ಮನಸ್ಸು ತುಂಬಿಬಿಟ್ಟಿದೆ ಅಂತೇಳಿದರೆ ಉತ್ತಮವಾದ ಭಾವನೆಗಳು. ಆ ಭಕ್ತಿಯಿಂದ, ಆ ಶ್ರದ್ಧೆಯಿಂದ ಮನಸ್ಸು ತುಂಬಿದವನಾಗಿ ಅಕ್ರೂರ ಅಭವತ್ ಕೃತಾರ್ಥ ಅಂತೇಳಿದರೆ ಇವತ್ತು ನಾನು ಕೃತಕೃತ್ಯನಾದೆ. ಇಂತಹ ಒಂದು ಒಳ್ಳೆ ಕೆಲಸಕ್ಕೆ ನನ್ನನ್ನು ಕಂಸ ಕಳಿಸ್ತಾ ಇದ್ದಾನೆ, ಇದು ಭಗವಂತಂದೇ ಕೃಪೆ ಅಂತ ಎಣಿಸಿಕೊಂಡು ನಾನು ಕೃತಕೃತ್ಯನಾದೆ ಅಂತ ಎಣಿಸ್ಕೊಳ್ತಾನೆ ಅಕ್ರೂರ ಅಂತ. ಅಹೋ ಭಾಗ್ಯ ಅಂತ ಹೇಳ್ಕೊಂಡು ಸೊ ಅಕ್ರೂರ ಸಹ ಅಕ್ರೂರ ಅಂತೇಳಿದರೆ ಇತಿ ಅಭವತ್ ಉತ್ತಮ ಪೂಜ್ಯ ಕರ್ಮ, ಉತ್ತಮವೂ ಪೂಜನೀಯವೂ ಆದ ಕಾರ್ಯಗಳನ್ನು ಮಾಡುತ್ತಿದ್ದ ಅವನು ವೃಷ್ಟಿವಂಶದಲ್ಲಿ ಅಕ್ರೂರ ಎಂಬುದಾಗಿ ಜನಿಸಿದ್ದ. ಅವನು ಕ್ರೂರ, ಇವನು ಅಕ್ರೂರ ಎಂದು ಜನಿಸಿದ್ದ. ಕಂಸನಿಗೆ ಮಂತ್ರಿಯಾಗಿದ್ದ. ಕಂಸ ಆದೇಶಿಸುತ್ತಲೇ ಕಂಸನಿಂದ ಆದಿಷ್ಟ ಏವ
ಆದೇಶಿಸುತ್ತಲೇ ಜಗದೊಡೆಯನಾದ ಜಗದೀಶ್ವರ ಆ ಶ್ರೀಕೃಷ್ಣನ ದೃಷ್ಟಿ ಸಂದರ್ಶನ, ಶ್ರೀಕೃಷ್ಣನನ್ನು ನೋಡುವಂತಹ ಅಂಥ ಎಂಥ ದೊಡ್ಡ ಭಾಗ್ಯ ಇದು, ಅಂಥ ಭಾಗ್ಯ ನನಗೆ ಸಿಕ್ಕಿದೆ ಅಂತ ತಿಳ್ಕೊಂಡು ಆನಂದಪೂರ್ಣ ಸುಮನ, ಮನಸ್ಸಿನಲ್ಲಿ ಆನಂದ ತುಂಬಿದವನಾಗಿ ಕೃತಕೃತ್ಯ ಅಂತೇಳಿದರೆ ಇವತ್ತು ನನ್ನ ಜನ್ಮ ಸಾರ್ಥಕ ಆಯಿತು, ಕೃತಾರ್ಥ ನೆನೆಸಿದ, ಕೃತಾರ್ಥ ಅಭವತ್. ಆಮೇಲಿಂದ ಇನ್ನು ಸ್ವಲ್ಪ ಯಾರು ಪ್ರಪಂಚನಾಚಾರ್ಯರು ಇನ್ನೂ ಸ್ವಲ್ಪ ಅವನ ಬಗ್ಗೆ ಹೇಳ್ತಾರೆ. ಏನಂದರೆ ಇವನು ಈ ಅಕ್ರೂರ ಹರಿವಂಶದಲ್ಲಿ ಬಂದದ್ದು. ಶ್ವಫಲ್ಕ ಎಂಬ ವೃಷ್ಣಿಪುತ್ರನ ಮಗ, ಇವನ ತಂದೆ ಶ್ವಫಲ್ಕ ಅಂತ. ಶ್ವಫಲ್ಕ, ಈ ಶ್ವಫಲ್ಕ ಅಂದರೆ ಅಕ್ರೂರನ ತಂದೆ ಒಮ್ಮೆ ಕಾಶಿರಾಜನಾದ ವಿಭುವಿನ ಆಹ್ವಾನದಂತೆ ಅಲ್ಲಿಗೆ ತೆರಳಿದಾಗ 3 ವರ್ಷ ಮಳೆಯಾಗದಿದ್ದ ಅಲ್ಲಿ ತಕ್ಷಣವೇ ಮಳೆಯಾಯಿತು. ಈ ಶ್ವಫಲ್ಕ ಕಾಶಿರಾಜನ ಆಸ್ಥಾನಕ್ಕೆ ಕರೆಸಲ್ಪಟ್ಟಿದ್ದಾನೆ, ಹೋಗಿದ್ದಾನೆ. ಅಲ್ಲಿ 3 ವರ್ಷ ಮಳೆ ಬಂದಿರಲಿಲ್ಲ. ಇವನು ಹೋಗುತ್ತಲೇ ಅಲ್ಲಿ ಫುಲ್ ಮಳೆಯಾಯಿತು. ಸಂತೋಷಪಟ್ಟ ರಾಜ ತನ್ನ ಮಗಳಾದ ಗಾಂಧಿನಿಯನ್ನು ವಿವಾಹ ಮಾಡಿಕೊಡಲು ಮುಂದೆ ಬಂದ. ಅವಳದು ಕೂಡ ವಿಚಿತ್ರ ಕತೆ. ಯಾರು? ಈ ಗಾಂಧಿನಿ ಅಂತೇಳಿದ್ರೆ ಅಕ್ರೂರನ ತಾಯಿ. ಸೊ ಅವಳದು ಒಂದು ವಿಚಿತ್ರ ಕತೆ. ಏನಂತೇಳಿದ್ರೆ ಅವಳು ಗರ್ಭದಲ್ಲಿದ್ದಾಗ ಇನ್ನೂ ಅವಳು ಹುಟ್ಟಲಿಲ್ಲ, ಎಷ್ಟು ದಿನವಾದರೂ ಹುಟ್ಟಲು ಇಷ್ಟಪಟ್ಟಿರಲಿಲ್ಲ. ಅರೆ ಈ ತಂದೆ ಅಂತೇಳಿದ್ರೆ ಅವಳ ತಂದೆ ಅಂತೇಳಿದ್ರೆ ಅಕ್ರೂರನ ತಾಯಿದು ಕತೆ ಇದು. ಅವಳ ತಂದೆ ಮಗು ಯಾಕೆ ಹುಟ್ಟುವುದಿಲ್ಲ ಅಂದರೆ ಇಷ್ಟೊತ್ತಿಗೆ ಟೈಮ್ ಆಯ್ತಲ್ಲ ಅಂತ ಹೇಳಿದರೆ ಆಗ ಅವಳ ತಂದೆ ಅವಳನ್ನು ಹುಟ್ಟಲು ಕೇಳಿಕೊಂಡಾಗ ಅಂತೇಳಿದರೆ ಇದೆಲ್ಲ ಆ ಸತ್ಯಯುಗದ ಕಥೆಗಳು, ಇವೆಲ್ಲ ಕಲಿಯುಗದಲ್ಲಿ ಇದೆಲ್ಲ ಇಲ್ಲ. ಸೊ ಆಗ ತಂದೆ ಅವಳನ್ನು ಹುಟ್ಟಲು ಕೇಳಿಕೊಂಡಾಗ ಅವಳು ತನಗೆ ಪ್ರತಿದಿನ ಗೋದಾನ ಮಾಡುವ ಅವಕಾಶ ಕಲ್ಪಿಸಿದರೆ ಮಾತ್ರ ಹುಟ್ಟುವುದಾಗಿ ತಿಳಿಸಿದಳು. ಎಂಥ ಒಂದು ಇದು ನೋಡಿ, ಹುಟ್ಟುವ ಮೊದಲೇ ನಾನು ಹುಟ್ಟಿದ ಮೇಲೆ ಪ್ರತಿದಿನ ನನಗೆ ಒಂದು ಗೋದಾನ ಮಾಡಬೇಕು, ಆಗ್ತದೆ ಅಂತ ಹೇಳಿದರೆ ಮಾತ್ರ ಹುಟ್ಟುತ್ತೇನೆ ಅಂತ. ಸೊ ಅದಕ್ಕೆ ಅವನು ಸಮ್ಮತಿಸಲು ತಂದೆ ಆಯಿತು ಅಂತ ಹೇಳಿದ. ಅಯ್ಯೋ ಬೇಗ ಹುಟ್ಟಿಬಿಡು ಮಾರೈತಿ, ಗೋದಾನ ಮಾಡುವೆ ಅಂತ, ತೊಂದರೆ ಇಲ್ಲ, ಪ್ರತಿದಿನ ನಿನಗೊಂದು ಆಕಳು ಇದು ಮಾಡಬೇಕಲ್ವ, ನಾನು ಒದಗಿಸಿ ಕೊಡ್ತೇನೆ. ಅದಕ್ಕೆ ಅವನು ಸಮ್ಮತಿಸಲು ಅವಳು ಹುಟ್ಟಿದಳು. ಅದರ ಸ್ಮಾರಕವಾಗಿ ಅವಳಿಗೆ ಗಾಂಧಿನಿ ಎಂದೇ ಹೆಸರಿಟ್ಟರು. ಈ ಅಂತೇಳಿದರೆ ಇದು ತಂದೆದ್ದು ಕತೆ ಶ್ವಫಲ್ಕ, ತಾಯಿದ್ದು ಕತೆ ಗಾಂಧಿನಿ. ಸೊ ಈ ಶ್ವಫಲ್ಕ ಗಾಂಧಿನಿಯರ ಪುತ್ರನೇ ಅಕ್ರೂರ. ಸೊ ಮಾತಾಪಿತೃಗಳ ಅಂತಹ ಗೋಸೇವಾರೂಪವಾದ ಅಮೋಘ ಹಿರಿಮೆಯಿಂದಾಗಿ ಗೋವಿಂದನಾದ ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವೆನ್ನಿಸುವ ಯೋಗ ಅವನಿಗೆ ಲಭಿಸಿತ್ತು ಅಂಥೇಳಿ ಹರಿವಂಶದಲ್ಲಿದೆ ಅಂತ ಬರೆದಿದ್ದಾರೆ. ಸೊ ಅಲ್ಲಿಗೆ 86ನೇ ಶ್ಲೋಕ ಆಯಿತು. 87ನೇ ಶ್ಲೋಕ ಮೇಲೆ ಆರುಹ್ಯ ತದ್ರಥವರಂ ಭಗವತ್ಪದಾಬ್ಜಂ ಅಬ್ಜೋದ್ಭವ ಪ್ರಣತಮಂತರಮಂತರೇಣ ಸಂಚಿಂತಯನ್ ಪತಿ ಜಗಾಮ ಸ ಗೋಷ್ಠಮಾರ ದೃಷ್ಟ್ವಾ ಪದಾಂಕಿತ ಮುಮುದೇ ಪರಸ್ಯ. 87ನೇ ಶ್ಲೋಕ. ಆ ಅಕ್ರೂರನು ಆ ರಥಶ್ರೇಷ್ಠವನ್ನು ಕೃಷ್ಣನಿಗಾಗಿ ಕಳುಹಿಸಲ್ಪಟ್ಟ ಆ ರಥಶ್ರೇಷ್ಠವನ್ನು ಏರಿ ಬ್ರಹ್ಮನಿಂದ ನಮಸ್ಕರಿಸಲ್ಪಟ್ಟ ಶ್ರೀಹರಿಯ ಪಾದ ಕಮಲವನ್ನು ವ್ಯವಧಾನವಿಲ್ಲದೆ ನಿರಂತರದಲ್ಲಿಯೂ ಮಾರ್ಗದಲ್ಲಿ ಧ್ಯಾನಿಸುವವನಾಗಿ ಅಥವಾ ಹೃದಯದೊಳಗೆ ಇರತಕ್ಕಂತಹ ಶ್ರೀಹರಿಯನ್ನು ಮಾರ್ಗದಲ್ಲಿ ಚಿತ್ತದಿಂದ ಧ್ಯಾನಿಸುವವನಾಗಿ ನಂದಗೋಪುರದ ಕಡೆಗೆ ಹೋದನು. ನಂದಗೋಪುರದ ಸಮೀಪದಲ್ಲಿ ಶ್ರೀಕೃಷ್ಣನ ಪಾದದಿಂದ ಚಿಹ್ನಿತವಾದ ಭೂಮಿಯನ್ನು ದೂರದಿಂದ ನೋಡಿ ಸಂತೋಷಪಟ್ಟನು. ಆರುಹ್ಯ ತದ್ರಥವರಂ ಭಗವತ್ಪದಾಬ್ಜಂ ಅಬ್ಜೋದ್ಭವ ಪ್ರಣತಂ ಅಂತರಮಂತರೇಣ ಅಂತರೇಣ ಸಂಚಿಂತಯನ್ ಪಥಿ ಜಗಾಮ ಸ ಗೋಷ್ಠಂ ಆರಾತ್ ದೃಷ್ಟ್ವಾ ಪದಾಂಕಿತ ಭುವಂ ಮುಮುದೇ ಪರಸ್ಯ. ಪದಾಂತಕಿ ಅಂತ ಉಂಟು ಈ ಗುರುರಾಜ ಅಸೋಸಿಯೇಷನ್ ಬುಕ್ಕಿನಲ್ಲಿ, ಅದು ಪ್ರಿಂಟ್ ಮಿಸ್ಟೇಕ್ ಇದೆ. ಪದಾಂಕಿತ
ಅಂತೇಳಿದರೆ ಕೃಷ್ಣನ ಹೆಜ್ಜೆ ಅಂಕಿತವಾಗಿರುವಂಥ ಜಾಗ ಅಂತ. ಸೊ ಪದಾಂಕಿತ ಭುವಂ ಮುಮುದೇ ಪರಸ್ಯ. ಆರುಹ್ಯ ಅಂತೇಳಿದರೆ ಆರುಹ್ಯ ಹತ್ತಿದ ರಥವನ್ನು. ಎಂಥ ರಥ ಇದು? ಶ್ರೀಕೃಷ್ಣ ಬಲರಾಮರನ್ನು ಕರ್ಕೊಂಡು ಬರುವಂಥ ರಥ ಅಂತೇಳಿದರೆ ಎಂಥ ಶ್ರೇಷ್ಠ ರಥ. ಸೊ ತದ್ ರಥವರಂ, ವರಂ ಶ್ರೇಷ್ಠವಾದ ರಥವನ್ನು ಹತ್ತಿದ ಅಕ್ರೂರ. ಆರುಹ್ಯ ತದ್ ರಥವರಂ ಭಗವತ್ಪದಾಬ್ಜಂ, ಭಗವತ್ ಪಾದ ಅಬ್ಜಂ. ಭಗವತ್ಪದ ಅಂತೇಳಿದರೆ ಭಗವಂತನ ಚರಣ ಕಮಲ. ಅಬ್ಜ ಅಂದರೆ ಅಪು ಜ, ನೀರಿನಲ್ಲಿ ಹುಟ್ಟಿದ್ದು ಕಮಲ. ಸೊ ಪದ ಅಬ್ಜ ಅಂದರೆ ಭಗವಂತನ ಪಾದ ಕಮಲ, ಭಗವಂತನ ಚರಣ ಕಮಲ. ಅವನಿಗೆ ಸ್ಮರಣೆ ಬರ್ತಾ ಇದೆ, ಇವತ್ತು ನಾನು ಭಗವಂತನ ಚರಣ ಕಮಲವನ್ನು ನಾನು ನೋಡಲಿದ್ದೇನೆ ಅಂತ ಹೇಳಿಕೊಂಡು ಅಬ್ಜೋದ್ಭವ ಪ್ರಣತಂ. ಆ ಚರಣ ಕಮಲವು, ಆ ಚರಣ ಕಮಲದ ಧೂಳಿ ಯಾರೆಲ್ಲ ಹಾಕೊಳ್ತಾರೆ ಅಂತ ಹೇಳಿದರೆ ಅಬ್ಜೋದ್ಭವ ಪ್ರಣತಂ. ಅಬ್ಜೋದ್ಭವ ಅಂತೇಳಿದರೆ ಪದ್ಮನಾಭನ ನಾಭಿಯಿಂದ ಹೊರಟ. ಅಬ್ಜ ಅಂದರೆ ತಾವರೆ. ಆ ಕಮಲದಲ್ಲಿ ಹುಟ್ಟಿದವನು ಯಾರು? ಚತುರ್ಮುಖ ಬ್ರಹ್ಮದೇವರು. ಚತುರ್ಮುಖ ಬ್ರಹ್ಮದೇವರು ಆ ಚರಣ ಕಮಲದ ಭಗವಂತನ ಪಾದಕಮಲದಲ್ಲಿರುವಂತಹ ಆ ಪಾಂಸು ಅಂದರೆ ಧೂಳನ್ನು ತನ್ನ ತಲೆಗೆ ಮೆತ್ತಿಕೊಳ್ತಾರೆ ಅಂಥೇಳಿದರೆ ಬ್ರಹ್ಮದೇವರು ಆ ಭಗವಂತನ ಪಾದಕಮಲಕ್ಕೆ ನಮಸ್ಕಾರ ಮಾಡುವಾಗ ಅಲ್ಲಿರುವ ಧೂಳು ತಲೆಗೆ ಅಂಟಿಕೊಳ್ತದೆ. ಅದನ್ನು ಹೀಗೆ ಮಾಡ್ತಾರೆ ಅಂತೇಳಿದರೆ ನಾವು ಮಂತ್ರಾಕ್ಷತೆ ತಲೆಗೆ ಹಾಕಿದಾಗ ಅದನ್ನು ಹೀಗೆ ನೋಡ್ಕೊಳ್ತೇವೆ, ಅದು ಉಂಟಲ್ಲ ಮಂತ್ರಾಕ್ಷತೆ ಅಂತ. ಹಾಗೆ ಆ ಮಂತ್ರಾಕ್ಷತೆ ಇರಬೇಕು ಅಂದರೆ ಅದು ಬಹಳ ಪವಿತ್ರವಾದ್ದು. ಹಾಗೆ ಆ ಚರಣ ಕಮಲದ ಧೂಳು ಬ್ರಹ್ಮದೇವರ ತಲೆಯಲ್ಲಿ ಬ್ರಹ್ಮದೇವರು ನೋಡ್ಕೊಳ್ತಾರೆ, ಉಂಟಲ್ಲ, ಓ ಪವಿತ್ರವಾದ ಆ ಧೂಳು ಭಗವಂತಂದು ಅಂತೇಳಿದರೆ ಅಂತಹ ಚರಣ ಕಮಲವನ್ನು ನಾನು ನೋಡಲಿಕ್ಕಿದ್ದೇನೆ ಅಂತ ಭಾರಿ ಖುಷಿ ಅಕ್ರೂರನಿಗೆ. ಆರುಹ್ಯ ತದ್ ರಥವರಂ ಭಗವತ್ಪದಾಬ್ಜಂ ಅಬ್ಜೋದ್ಭವ ಪ್ರಣತಂ ಅಂದರೆ ಭಗವಂತ ಯಾರು? ಬ್ರಹ್ಮದೇವರಿಂದ ಪ್ರಣತಂ ನಮಸ್ಕರಿಸಲ್ಪಡುವಂತಹ ಆ ಚರಣ ಕಮಲ. ಅಂತರಂ ಅಂತರೇಣ ಅಂತೇಳಿದರೆ ಏನು ಬೇಗ ಬೇಗ ಹೊರಡ್ತಾ ಇದ್ದಾನೆ ಅಂತ ಹೊರಟು ಹೋಗ್ತಾ ಇದ್ದಾನೆ. ರಥದಲ್ಲಿ ಹೋಗ್ತಾ ಇರುವಾಗ ಅಂತೇಳಿದರೆ ಒಂದು ಸ್ವಲ್ಪವೂ ಕೂಡ ಬೇರೆ ಯಾವ ಯೋಚನೆ ಬರುವುದಿಲ್ಲ, ಆ ಭಗವಂತಂದೇ ಎಣಿಸ್ಕೊಂಡಿದ್ದಾನೆ. ಅಂತರಂ ಅಂತರೇಣ, ಮಧ್ಯದಲ್ಲಿ ಅಂತರವೇ ಇಲ್ಲ ಅಂತೇಳಿದರೆ ಅದು ಭಗವಂತನ ನೆನಪು ಅಂತೇಳಿದರೆ ಭಗವಂತನ ಆ ಲೀಲೆಗಳು, ಭಗವಂತನ ನಾನು ಇವತ್ತು ನೋಡ್ತಾ ಇದ್ದೇನೆ, ಆ ಪವಿತ್ರತೆ ಭಗವಂತಂದು. ಆ ಪವಿತ್ರವಾದ ಧೂಳನ್ನು ನಾನು ತಲೆಗೆ ಹಾಕ್ಕೊಳ್ಳಿಕ್ಕಿದ್ದೇನೆ. ಭಗವಂತ ಎಲ್ಲಿ ನಡೀತಾನೋ ಅಲ್ಲಿ ಏನು ಬೀಳ್ತದೆ? ಭಗವಂತನ ಕಾಲಿನ ಪಾದದ ಚಕ್ರ ಶಂಖ ಎಲ್ಲ ಆ ಪಾದದಲ್ಲಿದೆ. ಅದರದ್ದು ಎಲ್ಲಿ ಆ ಅಂಕಿತ ಬಿದ್ದಿರ್ತದೆ ಆ ಭೂಮಿಯಲ್ಲಿ. ಅಂದರೆ ಭಗವಂತ ಎಲ್ಲಿ ಹೋಗಿದ್ದಾನೆ ಅಂತ ಆ ಚಕ್ರ ಶಂಖ ನೋಡಿದ ಕೂಡಲೇ ಗೊತ್ತಾಗ್ತದೆ, ಓ ಇಲ್ಲಿ ಹೋಗಿದ್ದಾನೆ ಭಗವಂತ, ಇಲ್ಲಿ ನಡ್ಕೊಂಡು ಹೋಗಿದ್ದಾನೆ, ಅವನ ಪಾದ ಅಂಕಿತ ಇಲ್ಲಿ ಇದೆ ಅಂತ ಹೇಳ್ಕೊಂಡು ಆ ರೀತಿಯಲ್ಲಿ ಅಂತೇಳಿ ನಾನು ಅದನ್ನೆಲ್ಲ ನೋಡಲಿಕ್ಕಿದ್ದೇನೆ ಅಂತ ಅದೇ ಅವನಿಗೆ ಆ ಭಗವಂತನ ಚಿಂತನೆಯೇ ಅಂತರಂ ಅಂತರೇಣ ಅಂತ ಇದ್ದರೆ ನಿರಂತರ ಅಂತ. ಅಂತರೇಣ ಅಂದರೆ ವಿನ ಇಲ್ಲದೆ, ಅಂದರೆ ನಿರಂತರ ಅಂದ್ರೇನು? ಅಂತರವೇ ಇಲ್ಲದೆ ಅಂದರೆ ನಿರಂತರವಾಗಿ, ಅಂದರೆ ಸದಾ ಕಾಲದಲ್ಲಿ ಪ್ರತಿ ನಿಮಿಷವೂ ಭಗವಂತನದ್ದೇ ಯೋಚನೆ, ಆ ಸಂಭ್ರಮ, ಆ ಸಂತೋಷದಿಂದ ಹೋಗ್ತಾ ಇದ್ದಾನೆ. ಯಾರು? ಅಕ್ರೂರ. ಸಂಚಿಂತಯನ್, ಅದೇ ಗುಂಗಿನಲ್ಲಿ ಭಗವಂತಂದೇ ಯೋಚನೆ, ನಾನು ಆ ಖುಷಿ ಆ ಸಂತೋಷ. ಸಂಚಿಂತೆಯನ್ನು ಭಗವಂತನ ಬಗ್ಗೆಯೇ ಚಿಂತನೆ ಮಾಡುತ್ತಾ ಮನನ ಮಾಡುತ್ತಾ ಅದನ್ನೇ ಎಲ್ಲ ಎಂತೇಳಿದರೆ ಆ ಸಂತೋಷದಲ್ಲೇ ಮುಳುಗಿಬಿಟ್ಟಿದ್ದಾನೆ. ಯಾರು? ಅಕ್ರೂರ. ಪತಿ ಜಗಾಮ, ಪತಿ ಅಂತೇಳಿದರೆ ದಾರಿ ಉದ್ದಕ್ಕೂ, ಪಥ ಅಂದರೆ ದಾರಿ, ಪತಿ ಅಂದರೆ ದಾರಿಯಲ್ಲಿ ಹೋಗ್ತಾ ಇರುವಾಗ ಜಗಾಮ ಹೋಗಿ 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 ಮುಟ್ಟಿದ. ಯಾವುದು? ನಂದಗೋಕುಲ.
ಜಗಾಮ ಎಲ್ಲಿಗೆ? ಗೋಷ್ಠ. ಗೋಷ್ಠ ಅಂದರೆ ಹಟ್ಟಿ ಅಂತ. ಸೊ ಹಟ್ಟಿ ಅಂತ ಹೇಳಿದರೆ ನಂದಗೋಕುಲದಲ್ಲಿ ಇರೋದು ಎಂಥದ್ದು? ನಂದಗೋಕುಲದಲ್ಲಿ ಹಟ್ಟಿಯೇ ಇರೋದು. ಎಲ್ಲಿ ನೋಡಿದರೂ ಹಸುಗಳು, ಎಲ್ಲಿ ನೋಡಿದರೂ ಹಸುಗಳು, ಕರುಗಳು, ಎತ್ತುಗಳು ನಂದಗೋಕುಲದಲ್ಲಿ ಇರುವುದೇ ಅವುಗಳು ಅಂತೇಳಿದರೆ ಎಲ್ಲಿ ನೋಡಿದರೂ ಹಟ್ಟಿಯೇ ಕಾಣ್ತದೆ. ಮನೆ ನಂತರ ಕಾಣೋದು, ಮನೆಗಿಂತ ದೊಡ್ಡದು ಹಟ್ಟಿ, ಹಟ್ಟಿ ದೊಡ್ಡದು, ಮನೆ ಸಣ್ಣದು. ಸೊ ಹೀಗೆ ಗೋಷ್ಠಂ ಅಂತಹ ಎಲ್ಲ ಹಟ್ಟಿಗಳಿಂದ ತುಂಬಿರುವಂತಹ ಆ ನಂದಗೋಕುಲವನ್ನು ಹೋಗಿ ಸೇರಿದ. ಗೋಷ್ಠಂ ಜಗಾಮ ಸಹ ಅಂತೇಳಿದರೆ ಆ ಅಕ್ರೂರನು ಹೋಗಿ ತಲುಪಿದ್ದಾನೆ. ಆಮೇಲೆ ಗೋಷ್ಠಂ ಆರಾತ್ ಅಂತ ಹೇಳಿದರೆ ದೂರದಿಂದಲೇ, ಅಂದರೆ ನಾನು ಹೋಗಿ ತಲುಪಿದ್ದೇನೆ, ದೂರದಿಂದ ಕಾಣ್ತದೆ. ಏನು ಕಾಣ್ತದೆ? ದೃಷ್ಟ್ವಾ ಪದಾಂಕಿತ ಭುವಂ, ಆ ಭೂಮಿ ಅಂತೇಳಿದರೆ ನಾನು ಬಂದು ಸೇರಿಬಿಟ್ಟೆ. ಯಾಕೆ? ನನಗೆ ಅಲ್ಲಿ ಕೃಷ್ಣ ನಡೆದದ್ದು ಆ ಪಾದ ಅಂಕಿತಗಳು ಕಾಣ್ತಾ ಇವೆ ಆ ಭೂಮಿಯಲ್ಲಿ, ಅದನ್ನು ನೋಡಿಬಿಟ್ಟೇ ಖುಷಿ. ಮುಮುದೇ ಪರಸ್ಯ, ಅಂದರೆ ಪರಸ್ಯ ಅಂತೇಳಿದರೆ ಆ ಭಗವಂತನ, ಪರ ಅಂದರೆ ಭಗವಂತ. ಸೊ ಪರಸ್ಯ ಆ ಭಗವಂತನ ಪಾದಾಂಕಿತಗಳನ್ನು, ಅವನು ಕೃಷ್ಣನು ನಡೆದ ಜಾಗ ಅದು ಅಂಕಿತ ಬಿದ್ದಿದೆ, ಅದು ಕಾಣ್ತಾ ಇದೆ ಯಾರಿಗೆ? ಅಕ್ರೂರನಿಗೆ. ಅದನ್ನು ನೋಡಿದ್ದಾನೆ. ದೃಷ್ಟ್ವಾ ನೋಡಿ, ಹೇಗೆ ನೋಡಿದ್ದಾನೆ? ಆರಾತ್ ದೂರದಿಂದ ನೋಡಿದ್ದಾನೆ, ಸಮೀಪದಿಂದ ಕಾಣಿಸಿದೆ ಅದು. ಆರಾತ್ ಅಂತ ಹೇಳಿದರೆ ದೂರ ಸಮೀಪ ಎರಡೂ ಇರುವಂಥ ಒಂದು ವರ್ಡ್ ಆರಾತ್ ಅಂತೇಳಿ. ಸೊ ಗೋಷ್ಠಂ ಆರಾತ್ ದೃಷ್ಟ್ವಾ ಪದಾಂಕಿತ ಭುವಂ ಮುಮುದೇ. ಮುದ ಅಂದರೆ ಸಂತೋಷ, ಸುಖ, ಪ್ರೀತಿ ಅಂತೇಳಿದರೆ ಕೃಷ್ಣನ ಮೇಲಿನ ಪ್ರೀತಿ, ಕೃಷ್ಣನ ಮೇಲಿನ ಭಕ್ತಿ, ಅದರಿಂದ ಆಗಿರುವಂತಹ ಸಂತೋಷ, ಆನಂದದಲ್ಲಿ, ಆನಂದ ಉದ್ರೇಕದಲ್ಲಿ ಮುಳುಗಿರುವಂತಹ ಯಾರಿಗೆ? ಅಕ್ರೂರನಿಗೆ ಬಹಳ ಆನಂದ ತುಂದಿಲನಾಗಿದ್ದಾನೆ ಅಂತ ಹೇಳುವಂಥದ್ದು. ಸೊ ಅದಕ್ಕೆ ಭಾಗವತ ಏನು ಹೇಳ್ತದೆ ಅಂತ ನೋಡುವ. ಎಷ್ಟು ಸಂತೋಷ ಆಗಿದೆ ಯಾರಿಗೆ? ಅಕ್ರೂರನಿಗೆ. ಕೃಷ್ಣನ ದಾರಿಯಲ್ಲಿ ಕಮಲನಯನ ಭಗವಾನ್ ಶ್ರೀಕೃಷ್ಣನ ಪರಮ ಪ್ರೇಮಮಯ ಭಕ್ತಿಯಿಂದ ಪರಿಪೂರ್ಣನಾಗಿ ಸಂಚಿಂತಯನ್ ಅಂತ ಮಧ್ವಾಚಾರ್ಯ ಹೇಳಿದರು. ಸಂಚಿಂತಯನ್ ಅಂತ ಹೇಳಿದರೆ ಕೃಷ್ಣನ ಪರಮ ಪ್ರೇಮಮಯ ಭಕ್ತಿಯಿಂದ ಪರಿಪೂರ್ಣನಾಗಿ ನಿರಂತರವಾಗಿ ಯೋಚಿಸುತ್ತಾ, ಅಂತರಂ ಅಂತರೇಣ ವಿನಾ ಅಂತರಂ, ಒಂದು ಚೂರು ಬಿಡದೆ ನಿರಂತರವಾಗಿ ಯೋಚಿಸುತ್ತಾ ಮಗ್ನನಾಗಿ ಹೋಗ್ತಾ ಇದ್ದಾನೆ. ಅಂದರೆ ಏನು ಯೋಚಿಸ್ತಾ ಇದ್ದಾನೆ ಅಂತ ಹೇಳಿದರೆ, ಇಂದು ನಾನು ಭಗವಾನ್ ಶ್ರೀಕೃಷ್ಣನನ್ನು ದರ್ಶಿಸುತ್ತಿರುವೆನಲ್ಲ, ಇದಕ್ಕಾಗಿ ಹಿಂದೆ ನಾನು ಎಂಥ ಶುಭ ಕರ್ಮಗಳನ್ನು, ಎಂಥ ಶ್ರೇಷ್ಠವಾದ ತಪಸ್ಸನ್ನು ಮಾಡಿರುವೆನೋ, ಅಥವಾ ಯಾವ ಸತ್ಪಾತ್ರರಿಗೆ ನಾನು ದಾನಗಳನ್ನು ಕೊಟ್ಟಿರುವೆನೋ, ಇಂತಹ ಅಹೋಭಾಗ್ಯ ನನ್ನ ಪಾಲಿಗೆ ಬಂದಿದೆ ಅಂತೇಳಿದರೆ, ಶೂದ್ರ ಜನ್ಮವನ್ನು ಪಡೆದವನಿಗೆ ವೇದಾಧ್ಯಯನದ ಅಧಿಕಾರ ಇರುವುದಿಲ್ಲ. ವಿಷಯಾಸಕ್ತನಾದ ಅಂತಹ ಒಬ್ಬ ಶೂದ್ರನ ಸಾಲಿಗೆ ಸೇರುವಂತಹ ನನ್ನ ಇಂತಹ ಒಂದು ಉತ್ತಮ ಶ್ಲೋಕನಾದ, ಇಂತಹ ಕೀರ್ತಿವಂತನಾದ, ಮಹಿಮಾಪೂರ್ಣನಾದ, ಅತ್ಯಂತ ಸದಾ ಸರ್ವಸ್ವತಂತ್ರನಾದ, ಸರ್ವಶಕ್ತನಾದ ಈ ಭಗವಂತ ಶ್ರೀಕೃಷ್ಣನ ದರ್ಶನ ನನ್ನಂಥವರಿಗೆ ಸಿಗ್ತದ? ಬಹಳ ದುರ್ಲಭವಾದ ದರ್ಶನ ಇದು. ಆದರೆ ನನಗಿವತ್ತು ಸಿಕ್ಕಿದೆ. ಅಧಮನಾದ ನನಗೂ ಕೂಡ ಭಗವಾನ್ ಶ್ರೀಕೃಷ್ಣ ದರ್ಶನ ಖಂಡಿತವಾಗಿ ಗೊತ್ತಾಗ್ತದೆ. ಏಕೆಂದರೆ ನದಿಯಲ್ಲಿ ಹರಿಯುತ್ತಿರುವ ಕಡ್ಡಿಗಳು ಥರ ಅಂತೇಳಿದರೆ, ನದಿಯಲ್ಲಿ ತುಂಬ ಅಂತೇಳಿದರೆ ಆ ಪ್ರವಾಹದಲ್ಲಿ ಸಣ್ಣ ಕಡ್ಡಿಗಳು ಕೂಡ ಇರ್ತವೆ. ಆ ಸಣ್ಣ ಸಣ್ಣ ಕಡ್ಡಿಗಳು ಕೂಡ ಅದೃಷ್ಟವಶಾತ್ ದಡಕ್ಕೆ ಸೇರಿಬಿಡ್ತದೆ. ಆ ಥರ ನಾನು ಕೂಡ ಇವತ್ತು ಭಗವಂತನನ್ನು ನಾನು ನೋಡಲಿಕ್ಕಿದ್ದೇನೆ ಅಂತ ಆ ಸಂತೋಷ ಅವನಿಗೆ ನಿಶ್ಚಯವಾಗಿಯೂ ಇಂದು ನನ್ನ ಸಮಸ್ತ ಅಶುಭಗಳು, ನನ್ನ ಪಾಪಗಳು ನಾಶ ಹೊಂದಿದವು. ಇಂದು ನನ್ನ ಜನ್ಮ ಸಫಲವಾಯಿತು. ಏಕೆಂದರೆ ಇಂದು ನಾನು ಮಹಾಯೋಗಿ ಯತಿಗಳಿಗೂ ಕೂಡ ಧ್ಯಾನಕ್ಕೆ ವಿಷಯವಾದ ಭಗವಂತನ ಚರಣಕಮಲಗಳನ್ನು ಸಾಕ್ಷಾತ್ತಾಗಿ ನೋಡಿ ನಮಸ್ಕರಿಸ್ತೇನೆ ಅಂತೇಳಿದರೆ ಎಂಥ ದುರ್ಲಭವಾದ್ದು ಅಂತೇಳಿದರೆ, ಆ ಯೋಗಿಗಳು ಮನೆ ಮಠ ಎಲ್ಲ ಬಿಟ್ಟು ಆಹಾರ ನಿದ್ರೆ ನೀರು ಸಮೇತ ಕುಡಿಲಿಕ್ಕೆಲ್ಲ ಹೋಗಿ ತಪಸ್ಸು ಮಾಡಿ ನಂತರ ಸಿಗುವುದು ಭಗವಂತ. ಆ ಭಗವಂತನನ್ನು ನಾನು ಹೀಗೆ ಸೀದಾ ಹೋಗಿ ಅದು ಸಹ ನನ್ನಂಥ ಶೂದ್ರ, ನನ್ನಂಥ ಅಧಮ, ನನಗೆ ದರ್ಶನ ಕೊಡ್ತಾನೆ ಇವತ್ತು ಭಗವಂತ ಅಂತ ಹೇಳಿದರೆ ಇದು ನನ್ನ ಜನ್ಮ ಸಫಲ ಆಯಿತು ಅಂತ ಎಣಿಸ್ಕೋತಾನೆ. ಆಮೇಲಿಂದ ಎಣಿಸ್ತಾನೆ, ಕಂಸ ಇಂದು ನನ್ನ ಮೇಲೆ ದೊಡ್ಡ ಒಂದು ಕೃಪೆಯನ್ನೇ ಮಾಡಿಬಿಟ್ಟ.
ಅಂಥ ಕಂಸನಿಂದ ಕಳುಹಲ್ಪಟ್ಟ ನಾನು ಈ ಭೂತಳದಲ್ಲಿ ಅವತರಿಸಿದ ಸಾಕ್ಷಾತ್ ಭಗವಂತನ ಚರಣಕಮಲಗಳ ದರ್ಶನವನ್ನು ಪಡೆಯುತ್ತಿರುವೆನು. ಅಂದರೆ ಇದನ್ನೆಲ್ಲ ಎಣಿಸ್ಕೊಂಡು ಹೋಗ್ತಾ ಇದ್ದಾನೆ, ನಿರಂತರವಾಗಿ ಹೋಗಿ ತಲುಪಲಿಕ್ಕಿದ್ದಾನೆ. ಈಗ ಅಂಥ ಭಗವಂತನ ಚರಣಕಮಲಗಳು ಹಸುಗಳನ್ನು ಮೇಯಿಸಲಿಕ್ಕಾಗಿ ಗೋಪ ಬಾಲಕರೊಂದಿಗೆ ವನದಲ್ಲಿ ಸಂಚರಿಸುತ್ತಿವೆ. ಸುರಮುನಿ ವಂದಿತ ಆ ಚರಣಗಳು, ಆಮೇಲಿಂದ ಗೋಪಿಯರ ವಕ್ಷಸ್ಥಳಿನ ಕುಂಕುಮ ಕೇಸರಿಯಿಂದ ಲೇಪಿತವಾದ ಆ ಚರಣಕಮಲಗಳು, ಅವುಗಳನ್ನು ನಾನು ಇವತ್ತು ದರ್ಶಿಸಲಿಕ್ಕಿದ್ದೇನೆ. ಆಮೇಲೆ ಎಣಿಸ್ಕೋತಾನೆ, ಓ ಈ ಮೃಗಗಳು, ನಾನು ರಥದಲ್ಲಿ ಹೋಗ್ತಾ ಇರುವಾಗ ಈ ಮೃಗಗಳು ನನ್ನನ್ನು ಬಲಕ್ಕೆ ಹಾಕಿ ಪ್ರದಕ್ಷಿಣಾಕಾರವಾಗಿ ಹೋಗ್ತಾ ಇವೆ ಅಂತೇಳಿದರೆ ಬಹಳ ಶುಭ ಸೂಚನೆ. ನನಗೀಗ ಹೋದ ಕೂಡಲೇ ನನಗೆ ಭಗವಂತನ ದರ್ಶನ ಸಿಗ್ತದೆ ಅನ್ನುವಂಥದ್ದನ್ನು ಈ ಸೂಚನೆ ತೋರಿಸ್ತಾ ಇದೆ, ಶಕುನ ಫಲ ತೋರಿಸ್ತಾ ಇದೆ ಅಂತ ತಿಳ್ಕೊಂಡು ಇಷ್ಟೆಲ್ಲ ಖುಷಿಯಲ್ಲಿ ಭಗವಾನ್ ವಿಷ್ಣುವು ಭೂಭಾರ ಹರಣಕ್ಕಾಗಿ ಸ್ವೇಚ್ಛೆಯಿಂದ ಮನುಷ್ಯನಾಗಿ ಅವತರಿಸಿದ್ದಾನೆ. ಅವನು ಸೌಂದರ್ಯಕ್ಕೆ ನೆಲೆಯಾಗಿದ್ದಾನೆ, ಸೌಂದರ್ಯದ ಮೂರ್ತಿಮಂತ ನಿಧಿಯಾಗಿದ್ದಾನೆ. ಇಂದು ನನಗೆ ಅವನ ದರ್ಶನ ಆಗಿಯೇ ತೀರುತ್ತದೆ, ನನ್ನ ಕಣ್ಣುಗಳು ಸಫಲವಾಗ್ತವೆ ಇವತ್ತು ಅಂತ ತಿಳ್ಕೊಂಡು ಭಾರಿ ಖುಷಿಯಿಂದ ಹೋಗ್ತಾ ಇದ್ದಾನೆ. ಯಾರು? ಅಲ್ಲಿಂದ ಇದಕ್ಕೆ, ಈ ಶ್ಲೋಕಕ್ಕೆ ಏನು ಹೇಳ್ತಾರೆ ಪ್ರಭಂಜನಾಚಾರ್ಯರು ಅಂತ ಹೇಳಿದರೆ, ಈ ಶ್ಲೋಕಕ್ಕೆ ಆರುಹ್ಯ ತದ್ರಥವರಂ, ಅಕ್ರೂರನು ಕಂಸ ನೀಡಿದ ಆ ಶ್ರೇಷ್ಠ ರಥವನ್ನು ಏರಿ, ಅದು ಕಂಸ ನೀಡಿದ್ದರಿಂದ ಅದು ರಥ ಶ್ರೇಷ್ಠ ಆದದ್ದಲ್ಲ, ಆ ರಥ ಕೃಷ್ಣ ಬಲರಾಮರನ್ನು ಕರ್ಕೊಂಡು ಬಾ ಈ ರಥದಲ್ಲಿ ಅಂತ ಹೇಳಿದ ಕಾರಣ ಆ ರಥ ಶ್ರೇಷ್ಠ ಆಯಿತು. ಆ ಶ್ರೇಷ್ಠ ರಥವನ್ನು ಏರಿ ಬ್ರಹ್ಮವಂದಿತವಾದ ಅಬ್ಜೋದ್ಭವ ಪ್ರಣತ ಅಂತೇಳಿದರೆ ಕಮಲದಿಂದ ಹುಟ್ಟಿರುವಂಥ ಚತುರ್ಮುಖ ಬ್ರಹ್ಮದೇವರಿಂದ ವಂದಿತವಾದ ಭಗವಂತನ ಚರಣಕಮಲವನ್ನು ಮಾರ್ಗದಲ್ಲಿ ಪತಿ ಸಂಚಿಂತಯನ್, ಅದು ಹೇಗೆ? ಅಂತರಂ ಅಂತರೇಣ, ನಿರಂತರವಾಗಿ ಎಡೆಬಿಡದೆ ಚಿಂತಿಸುತ್ತಾ ಸಂಚಿಂತಯನ್ ಗೋಕುಲಕ್ಕೆ ತೆರಳಿದ. ಆಮೇಲೆ ಜಗಾಮ ಗೋಷ್ಠಂ ಆರಾತು ದೃಷ್ಟ, ದೂರದಿಂದಲೇ ಹತ್ತಿರದಲ್ಲಿ ಕಂಡಿರುವಂತಹ ಆ ಸರ್ವೋತ್ತಮನಾದ ಕೃಷ್ಣನ ಪದಾಂಕಿತ ಭುವಂ, ಪಾದ ಚಿಹ್ನೆಯಿಂದ ಕೂಡಿದ ಆ ಭೂಮಿಯನ್ನು ಕಂಡು ಮುಮುದೆ ಅಂದರೆ ನಲಿದಾಡಿದ ಅಕ್ರೂರ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಈ 87ನೇ ಶ್ಲೋಕ ಮುಗೀತು. 88ನೇ ಶ್ಲೋಕ ವೈಲರೆ. ಸೋಚೇಷ್ಟತಾತ್ರ ಜಗದೀಶಿ ತುರಂಗ ಸಂಗ ಲಬ್ಧೋಚ್ಛೇನ ನಿಖಿಲಾಗ ವಿದಾರಣೇಶೋ ಪಾಂಸುಸ್ವಜೇಶ ಪುರುಹೂತ ಮುಖೋಚ್ಚ ವಿದ್ಯುತ್ ಘ್ರಾಜತ್ ಕಿರೀಟ ಮಣಿಲೋಚನ ಗೋಚರೇಶು. 88ನೇ ಶ್ಲೋಕ. ಆ ಅಕ್ರೂರನು ಈ ಭೂಲೋಕದಲ್ಲಿ ಸರ್ವ ಜಗತ್ತಿಗೆ ಸ್ವಾಮಿಯಾದ ಶ್ರೀಕೃಷ್ಣನ ಪಾದಾಂಗದ ಸಂಬಂಧದಿಂದ, ಅಂದರೆ ಶ್ರೀಕೃಷ್ಣನ ಅಂಗ ಸಂಘದಿಂದ ಹೊಂದಲ್ಪಟ್ಟ ಉತ್ತಮತ್ವದಿಂದ, ಅಂದರೆ ಸರ್ವಪಾಪಗಳನ್ನು ವಿನಾಶಪಡಿಸತಕ್ಕಂತಹ ಬ್ರಹ್ಮ ರುದ್ರ ದೇವೇಂದ್ರ ಇವರೇ ಮುಖ್ಯವಾಗಿ ಉಳ್ಳ ಶ್ರೇಷ್ಠರಾದ ದೇವತೆಗಳ ಮಿಂಚಿನಂತೆ ಪ್ರಕಾಶಮಾನಗಳಾದ ಕಿರೀಟದಲ್ಲಿರತಕ್ಕಂತಹ ಮಣಿಗಳು, ನಯನಗಳು, ಇವುಗಳಿಗೆ ವಿಷಯಗಳಾದ, ಅಂದರೆ ಶಿರಸ್ಸುಗಳಿಂದ ನಮಸ್ಕರಿಸಲ್ಪಟ್ಟದಕ್ಕೂಗಳು, ಕಣ್ಣುಗಳಿಂದ ಆದರಪೂರ್ವಕವಾಗಿ ಕಾಣಲ್ಪಡುವ ಆ ಭೂಮಿಯಲ್ಲಿರತಕ್ಕಂತಹ ಆ ಧೂಳುಗಳಲ್ಲಿ ಹೊರಳಾಡಿದಂತೆ. ಸೋವೇಷ್ಟತಾತ್ರ ಜಗದೀಶು ತುರಂಗ ಸಂಗ ಲಬ್ಧೋಚ್ಚಯೇನ ನಿಖಿಲಾಘ ವಿದಾರಣೇಶು ಪಾಂಸುಷು ಅಜೇಶ ಪುರುಹೂತ ಮುಖೋಚ್ಚ ವಿದ್ಯುತ್ ಭ್ರಾಜತ್ ಕಿರೀಟ ಮಣಿಲೋಚನ ಗೋಚರೇಶು. ಸಹ ಅಕ್ರೂರನು ಅವೇಷ್ಟತ ಅತ್ರ ಹೋದ, ಆ ಕೃಷ್ಣನ ಪಾದಾಂಕಿತ ಇರುವಂತಹ ಆ ನೆಲದ ಮೇಲೆ ಹೊರಳಾಡಿದ. ಅವೇಷ್ಟತ ಅತ್ರ ಜಗದೀಶಿತು ಅಂಗಸಂಗ, ಈಗ ನನಗೆ ಪಾದಾಂಕಿತ ಇರುವಂಥ ಭೂಮಿಯಲ್ಲಿ ಆ ಪಾಂಸುತು ಧೂಳನ್ನೆಲ್ಲ ನನ್ನ ಇಡೀ ದೇಹಕ್ಕೆ ಅಂಟಿಸಿಕೊಳ್ತೇನಂತ ಹೊರಳಾಡ್ತಾ ಇದ್ದಾನೆ, ಎಣಿಸ್ಕೊಳ್ತಾ ಇದ್ದಾನೆ. ಜಗದೀಶಿತು, ಜಗತ್ತಿನ ಒಡೆಯ. ಜಗದೀಶಿತು, ಜಗತ್
ಈಶಿತು ಜಗತ್ತಿನ ಒಡೆಯನ ಅಂಗ ಸಂಗ, ನನ್ನನ್ನು ಅಪ್ಪಿಕೊಂಡು ಬಿಡ್ತಾನೆ ಕೃಷ್ಣ. ನಾನು ಹೋಗಿ ಅವನಿಗೆ ಉದ್ದಂಡ ಅವನ ಚರಣ ಕಮಲ ಹಿಡ್ಕೊಂಡ್ಬಿಡ್ತೇನೆ ಅಂತೇಳಿದ್ರೆ ಇಂಥ ಭಾಗ್ಯ ಅಂಗ ಸಂಗ ಭಗವಂತಂದು ಲಬ್ಧ ಅಂದರೆ ಸಿಕ್ಕಿದೆ, ಇವತ್ತು ನನಗೆ ಸಿಗ್ತದೆ. ಉಚ್ಚ ಏನು, ಎಂಥ ಭಾಗ್ಯ ಇದು, ಉಚ್ಚವಾದ ಭಾಗ್ಯ. ಸೊ ನಿಖಿಲಾಗ ವಿದಾರಣೇಶು, ನನ್ನ ಎಲ್ಲ ಅಘ ಅಂದರೆ ಪಾಪ, ನಿಖಿಲ ಅಘ ಅಂತ ಹೇಳಿದರೆ ನನ್ನ ಎಲ್ಲ ಪಾಪಗಳು ವಿದಾರಣೇಶು ಸೀಳಿ ಹೋದವು, ಪಾಪಗಳೆಲ್ಲ ಕರಗಿ ಹೋದವು ನಂದು. ಪಾಂಸುಸು, ಯಾವಾಗ ನಾನು ಹೋಗಿಬಿಟ್ಟು ಆ ಭಗವಂತನ ಚರಣಕಮಲದ ಆ ಧೂಳನ್ನು ನನ್ನ ತಲೆಗೆ ಹಾಕ್ಕೊಳ್ತೇನೋ ನನ್ನ ಎಲ್ಲ ಪಾಪ ಕರಗಿ ಹೋಗ್ತದೆ. ಪಾಂಸುಸು, ಅದು ಎಂಥ ಪಾಂಸುಸು ಅಂತೇಳಿದ್ರೆ ಆ ಚರಣಕಮಲದ ಧೂಳು. ಪಾಂಸುಸು ಅಂತೇಳಿದ್ರೆ, ಪಾಂಸು ಅಂತೇಳಿದ್ರೆ ಧೂಳು. ಆ ಧೂಳು ಎಂಥ ಧೂಳು ಅಂತೇಳಿದ್ರೆ ಅಜ ಅಂದರೆ ಬ್ರಹ್ಮದೇವರು, ಈಶ ಅಜ ಈಶ ಬ್ರಹ್ಮದೇವರು, ರುದ್ರದೇವರು, ಪುರುಹೂತ ಇಂದ್ರ ದೇವೇಂದ್ರ, ಮುಖ ಮೊದಲಾದ ಎಲ್ಲ ದೇವತೆಗಳು ಹೋಗಿ ಆ ಚರಣ ಕಮಲಕ್ಕೆ ನಮಸ್ಕಾರ ಮಾಡ್ತಾರೆ. ಆ ಚರಣ ಕಮಲಕ್ಕೆ ನಮಸ್ಕಾರ ಮಾಡುವಾಗ ಅವರ ಉಚ್ಚ ವಿದ್ಯುತ್ ಭ್ರಾಜತ್ ಕಿರೀಟ ಮಣಿಲೋಚನ ಅಂತೇಳಿದರೆ ಪ್ರತಿಯೊಂದು ದೇವತೆಗಳು, ಬ್ರಹ್ಮದೇವರು, ರುದ್ರದೇವರು, ಆಮೇಲೆ ದೇವೇಂದ್ರ ಮೊದಲಾದ ಎಲ್ಲ ದೇವತೆಗಳ ಪ್ರತಿಯೊಬ್ಬರ ತಲೆಯಲ್ಲಿಯೂ ಕಿರೀಟ ಉಂಟು. ಎಂಥ ಕಿರೀಟ ಅಂತೇಳಿದರೆ ಉಚ್ಚ, ಬಹಳ ಶ್ರೇಷ್ಠವಾದ, ವಿದ್ಯುತ್ ಫಳಫಳ ಹೊಳಿತಾ ಇದೆ, ಭ್ರಾಜತ್ ಶೋಭಾಯಮಾನವಾದ್ದು ಕಿರೀಟ, ಮಣಿಲೋಚನ, ವಜ್ರ ವೈಡೂರ್ಯ, ಆಮೇಲೆ ಪುಷ್ಯರಾಗ ಎಲ್ಲ ಸ್ಟಡೆಡ್ ಕಿರೀಟಗಳು ಅಂತೇಳಿದರೆ ಅಂಥ ಕಿರೀಟಗಳು ಅಂತೇಳಿದರೆ ಯೋಚನೆ ಮಾಡಿಕೊಳ್ಳಿ. ಅಂತೇಳಿದರೆ ನೀವು ತಿರುಪತಿ ತಿಮ್ಮಪ್ಪನ ನೋಡ್ತಾ ಇದ್ದೀರಿ ಅಂತ ಆ ಕಿರೀಟದಲ್ಲಿ ಹಾಗೆ ಕಾಣ್ತದೆ. ಸೊ ಆ ಕಿರೀಟ ಮಣಿಲೋಚನ ಗೋಚರೇಶು, ಅದು ಕಾಣ್ತಾ ಇದೆ ನನಗೆ. ಎಂಥ ಕಿರೀಟಗಳು ಕಾಣ್ತಾ ಇವೆ. ಇದೆಲ್ಲ ಬ್ರಹ್ಮದೇವರು, ರುದ್ರದೇವರು, ದೇವೇಂದ್ರ ಇವರೆಲ್ಲ ನಮಸ್ಕಾರ ಮಾಡಲಿಕ್ಕೆ ಹೋಗಿದ್ದಾರೆ. ಆ ನಮಸ್ಕಾರ ಮಾಡುವಾಗ ಆ ಚರಣಕಮಲದ ಭಗವಂತನ ಚರಣಕಮಲದ ಧೂಳು ಆ ಕಿರೀಟಕ್ಕೆ ಅಂಟಿಕೊಂಡಿದೆ. ಅಂತಹ ಧೂಳು ಅಂತೇಳಿದ್ರೆ ಇವೆಲ್ಲ ಶ್ರೇಷ್ಠರಲ್ಲಿ ಶ್ರೇಷ್ಠರಾದ ದೇವತೆಗಳು ಹೋಗಿ ನಮಸ್ಕಾರ ಮಾಡುವಂಥ ಅಂಥ ಚರಣಕಮಲ, ಪವಿತ್ರವಾದ ಚರಣಕಮಲ, ಅದರ ಧೂಳು ಇವತ್ತು ನನಗೆ ಸಿಗ್ತಾ ಇದೆ. ನನ್ನ ಎಲ್ಲ ನಿಖಿಲಾಗ ವಿದಾರಣೇಶು, ನನ್ನ ಎಲ್ಲ ಪಾಪ ಇವತ್ತು ತೊಳೆದು ಹೋಗ್ತದೆ ಅಂತ ಏನು ಅಷ್ಟು ಖುಷಿಯಲ್ಲಿ ಹೋಗ್ತಾನೆ. ಭಾಗವತ ಹೇಳ್ತದೆ ಇದಕ್ಕೆ. ಸರ್ವಶ್ರೇಷ್ಠರಾದ ಬಲರಾಮಕೃಷ್ಣರನ್ನು ನಾನು ನೋಡುತ್ತಲೇ ಅವನು ಎಲ್ಲ ಎಣಿಸಿಕೊಳ್ಳೋದು ಏನೆಲ್ಲ ಆಗ್ತದೆ ಅಂತ. ಅವರ ಚರಣಾರವಿಂದಗಳಲ್ಲಿ ನಮಸ್ಕರಿಸಲು ರಥದಿಂದ ಇಳಿತೇನೆ, ಅವರ ಪಾದ ಪದ್ಮಗಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ತೇನೆ. ಅವರ ಚರಣ ಕಮಲಗಳು ಅತ್ಯಂತ ದುರ್ಲಭ, ಯಾರಿಗಾದ್ರೂ ಸಿಗ್ತದೆ. ಮಹಾಯೋಗಿಗಳು ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಧ್ಯಾನದ ಮೂಲಕ, ಅಂಥ ಧ್ಯಾನ ಅದು ಎಷ್ಟು ಮನೆ ಮಠ ಬಿಟ್ಟುಕೊಂಡು ತಪಸ್ಸು ಮಾಡಬೇಕು, ವರ್ಷಗಟ್ಟಲೆ ಏನು ತಿನ್ನದೆ ಏನು ಕುಡಿಯದೆ ಅಂಥ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಧ್ಯಾನದ ಮುಖಾಂತರ ಸಿಗುವಂಥ ಭಗವಂತನ ಚರಣಕಮಲಗಳನ್ನು ಅವರು ಹೃದಯದಲ್ಲಿ ಇರಿಸಿಕೊಳ್ತಾರೆ. ನಾನು ಅದೇ ಚರಣಕಮಲಗಳನ್ನು, ಅತ್ಯಂತ ಪವಿತ್ರವಾದ ಪರಮ ಪವಿತ್ರವಾದ ಚರಣಕಮಲಗಳನ್ನು ಪ್ರತ್ಯಕ್ಷವಾಗಿ ನೋಡಲಿಕ್ಕಿದ್ದೇನೆ. ನಾನು ಅವುಗಳ ಮೇಲೆ ಹೊರಳಾಡ್ತೇನೆ. ಅವರಿಬ್ಬರೊಡನೆ ಅವರ ವನವಾಸಿ ಮಿತ್ರರಾದ ಗೋಪಾಲಕರಿಗೂ ನಮಸ್ಕಾರ ಮಾಡ್ತೇನೆ. ಆಮೇಲಿಂದ ನಾನು ಹಾಗೆ ನಮಸ್ಕಾರ ಮಾಡಿದಾಗ ನನ್ನ ತಲೆ ಮೇಲೆ ತನ್ನ ಕಮಲವನ್ನು ಭಗವಂತನು ಇಡ್ತಾನಲ್ವ, ನಿಶ್ಚಯವಾಗಿಯೂ ಇದು ನನ್ನ ಅಹೋ ಸೌಭಾಗ್ಯ. ಸೊ ಆಮೇಲಿಂದ ಹೇಳ್ತಾನೆ, ನಾನು ಈಗ ಕಂಸನ ದೂತನಾಗಿ, ಕಂಸ ಕಳಿಸಿದ್ದರಿಂದ ಶ್ರೀಕೃಷ್ಣನ ಬಳಿಗೆ ಹೋಗ್ತಾ ಇದ್ದೇನಲ್ಲ, ಶ್ರೀಕೃಷ್ಣ ನನ್ನನ್ನು ಶತ್ರುವೆಂದು ಭಾವಿಸ್ತಾನ? ಇಲ್ಲ, ಆತನು ಎಂದಿಗೂ ನನ್ನನ್ನು ಹಾಗೆ ತಿಳಿಯುವುದಿಲ್ಲ. ಯಾಕಂದರೆ ಅವನು ನಿರ್ವಿಕಾರ, ಸರ್ವಸಮ, ಅಚ್ಯುತ, ಅವನು ಅನಂತ, ಅವನು ಅಕ್ಷಯ, ಅವನು ಪುರುಷೋತ್ತಮ, ಅವನು ಸಮಸ್ತ ವಿಶ್ವಕ್ಕೆ ಸಾಕ್ಷಿ, ಸರ್ವಜ್ಞ, ಚಿತ್ತದ ಮನಸ್ಸಿನ ಒಳಗೂ ಹೊರಗೂ ಇರುವವನು, ಎಲ್ಲ ಪ್ರಾಣಿಗಳ ಆ ಹೃದಯದಲ್ಲಿ ನೆಲೆಸುವಂಥ ಪರಮಾತ್ಮ, ಎಲ್ಲವನ್ನು ತಿಳಿದವನು, ಅವನಿಗೆ ಗೊತ್ತು ನಾನು ಅವನ ಭಕ್ತ ಅಂತ. ಆದ್ದರಿಂದ ಕಂಸ ಅವನ ಶತ್ರು, ಕಂಸನೇ ಕಳಿಸ್ಲಿ, ಸೊ ನನ್ನನ್ನು ಶತ್ರು ಅಂತ ಖಂಡಿತ ತಿಳ್ಕೊಳ್ಳೋದಿಲ್ಲ. ಅವನ ಜ್ಞಾನ ದೃಷ್ಟಿ ಇವತ್ತು ನನ್ನ ಮೇಲೆ ಬೀಳಲಿಕ್ಕಿದೆ. ಆಮೇಲಿಂದ ಈ ರೀತಿಯೆಲ್ಲ ನನಗೆ ಸಂಶಯ ಬೇಕಾಗಿಲ್ಲ ಅಂತ ಎಣಿಸ್ಕೋತಾನೆ. ಆಮೇಲಿಂದ ನಾನಾದರೋ ಅವನ ಕಮಲಗಳಲ್ಲಿ ಕೈ ಜೋಡಿಸಿಕೊಂಡು ವಿನೀತನಾಗಿ ನಿಂತುಕೊಳ್ತೇನೆ.
ಅವನು ನಸುನಗುತ್ತಾ ಅಂದರೆ ಅವನ ದಯಾಪೂರ್ಣವಾದ ಸ್ನೇಹ ದೃಷ್ಟಿ ನನ್ನ ಕಡೆಗೆ ಬೀಳಲಿದೆ ಅಂತೇಳಿದರೆ ಅದನ್ನೇ ಇವರೇನು ಹೇಳಿದರು, ಅವನ ಮಧ್ವರು ಏನು ಹೇಳಿದರು, ಜಗದೀಶ್ವರ ದೃಷ್ಟಿ ಹೇತೋಹೋ, ಆ ಜಗದೀಶ್ವರನ ದೃಷ್ಟಿ ದಯಾಪೂರ್ಣವಾದ ಸ್ನೇಹ ದೃಷ್ಟಿ ನನ್ನ ಮೇಲೆ ಬೀಳಲಿದೆ. ಆ ಸಮಯದಲ್ಲಿ ನನ್ನ ಜನ್ಮಾಂತರಗಳ ಸಮಸ್ತ ಪಾಪಗಳು ನಾಶವಾಗಿ ಹೋಗ್ತವೆ. ನಿಖಿಲಾಗ ವಿದಾರಣೇಶು, ಎಲ್ಲ ಪಾಪ ಕರಗಿ ಹೋಗಿಬಿಡ್ತದೆ. ಭಗವಂತ ಒಂದು ಸಲ ನೋಡಿದರೆ ಸಾಕು ಅಂತ. ಸೊ ಅಲ್ಲಿಂದ ನಾನು ಯಾವ ಸಂದೇಹವೂ ಇಲ್ಲದೆ ನಿತ್ಯ ನಿರಂತರವಾಗಿ ಪರಮಾನಂದದಲ್ಲಿ ಮುಳುಗಿ ಹೋಗ್ತೇನೆ. ನಾನು ಅವನ ಆಮೇಲೆ ಏನು ಹೇಳ್ತಾನೆ, ನಾನು ಅವನ ಕುಟುಂಬಿ ಅಲ್ವಾ, ನಂದು ವೃಷ್ಣಿವಂಶ, ಭಗವಂತಂದು ವೃಷ್ಣಿವಂಶ, ಇಬ್ಬರದ್ದು ವೃಷ್ಣಿವಂಶವೇ. ಸೊ ನಾವು ಒಂದೇ ಕುಟುಂಬದವರು ಎಲ್ಲ ಎಣಿಸ್ಕೊಳ್ಳೋದಿವ. ಸೊ ಆನಂತರ ಆಮೇಲೆ ಹೇಳ್ತಾನೆ, ಯಾವಾಗಲೂ ಭಗವಂತನು ನನ್ನ ಹಿತವನ್ನೇ ಬಯಸುವುದು, ನಾನು ಆ ಭಗವಂತನ ಹಿತವನ್ನೇ ಬಯಸುವವ ನಾನು. ಆಮೇಲೆ ಮುಖ್ಯವಾದ ಪಾಯಿಂಟ್ ಹೇಳ್ತಾನೆ, ಅವನಲ್ಲದೆ ಬೇರೆ ಯಾರು ನನಗೆ ಆರಾಧ್ಯ ದೇವರಿಲ್ಲ. ಅನನ್ಯ ಚಿಂತಯಂತೋ ಮಾಂ ಅಂತೇಳಿದ್ರೆ ಇನ್ನು ಯಾರೂ ಇಲ್ಲ, ನನ್ನ ಒಬ್ಬರೇ ಭಕ್ತ, ನನಗೆ ಆ ಭಗವಂತ ಮಾತ್ರ, ಆ ಭಗವಂತನನ್ನು ಮಾತ್ರ ನಾನು ಆರಾಧನೆ ಮಾಡ್ತಾ ಇರುವಂಥವನು. ಇದು ಭಗವಂತನಿಗೆ ತಿಳಿದಿರುವಂಥದ್ದೇ. ಇಂಥ ಸ್ಥಿತಿಯಲ್ಲಿ ಅವನು ದೀರ್ಘವಾದ ಬಾಹುಗಳಿಂದ ಬರಸೆಳೆದು ನನ್ನನ್ನು ನಿಶ್ಚಯವಾಗಿ ಆಲಂಗಿಸಿಕೊಳ್ತಾನೆ. ಆ ಸಮಯದಲ್ಲಿ ನನ್ನ ದೇಹವು ಪವಿತ್ರವಾಗುವುದಲ್ಲದೆ ಬೇರೆಯವರನ್ನು ಪವಿತ್ರವಾಗಿಸುವಂಥದ್ದಾಗ್ತದೆ. ಆ ಆಲಿಂಗನ ಅದನ್ನೇ ಹೇಳ್ತಾರೆ ಮಧ್ವಾಚಾರ್ಯರು. ಯಾವ ಶಬ್ದ ಅಂತ ಹೇಳಿದರೆ ಅಂಗಸಂಗಾತ್ ಅಂತ ಹೇಳ್ತಾರೆ. ಅಂಗಸಂಗಾತ್ ಜಗದೀಶಿತು ಅಂಗಸಂಗ ಅಂತ ಹೇಳಿದರೆ ಆ ಭಗವಂತನ ಆಲಿಂಗನವು ದೊರೆತ ಕ್ಷಣವೇ ಅನಾದಿ ಕಾಲದಿಂದ ಅಲೆಯುತ್ತಿರಲು ಕಾರಣವಾದ ನನ್ನ ಎಲ್ಲ ಕರ್ಮ ಬಂಧನ, ನನ್ನ ಸಂಸಾರದ ಈ ಬಂಧನ ಕಡಿದು ಹೋಗ್ತದೆ. ಶ್ರೀಕೃಷ್ಣನು ನನ್ನನ್ನು ಅಪ್ಪಿಕೊಂಡಾಗ, ನಾನು ಕೈ ಜೋಡಿಸಿಕೊಂಡು ತಲೆಯನ್ನು ತಗ್ಗಿಸಿ ನಿಂತುಕೊಂಡಾಗ ಅವನು ನನ್ನನ್ನು ಅಕ್ರೂರ ಚಿಕ್ಕಪ್ಪ ಎಂದು ಸಂಬೋಧಿಸ್ತಾನೆ. ಅಂದರೆ ನಾನು ಕೃಷ್ಣನಿಗೆ ಚಿಕ್ಕಪ್ಪ ಆಗಬೇಕು. ಸೊ ಪವಿತ್ರ ಹಾಗೂ ಮಧುರ ಕೀರ್ತಿಯನ್ನು ವಿಸ್ತಾರ ಮಾಡಲಿಕ್ಕಾಗಿಯೇ ಅವನು ಲೀಲೆಯನ್ನು ಮಾಡ್ತಾ ಇದ್ದಾನೆ. ಆಗ ನನ್ನ ಜೀವನವು ಸಫಲವಾಗಿ ಹೋಗ್ತದೆ. ಶ್ರೀಕೃಷ್ಣನು ತನ್ನವರಾಗಿಸಿಕೊಳ್ಳದವರ ಅಂದರೆ ಯಾರು ಭಗವಂತನ ಕೃಪಾದೃಷ್ಟಿ ಯಾರಿಗೆ ಬೀಳುವುದಿಲ್ವೋ ಅವರ ಜನ್ಮವು ವ್ಯರ್ಥ. ಆದರೆ ಇವತ್ತು ಮಾತ್ರ ನನ್ನ ಜನ್ಮ ಕೃತಕೃತ್ಯವಾಯಿತು ಅಂತ ಎಣಿಸ್ಕೊಂಡು ಅಂತ ಹೋಗಿ ಇನ್ನು ನಂತರ ಏನೆಲ್ಲ ಆಗ್ತದೆ ಅನ್ನುವಂಥದ್ದು ಮುಂದಕ್ಕೆ ನೋಡಿಕೊಳ್ಳೋಣ. ಸೊ ಇವತ್ತಿನದನ್ನು ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.